ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಯುವಜನರ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಬದ್ಧ. ಸುದ್ದಿಯ ವಿವರ. ಕೋಲಾರ: ಯುವಜನತೆಗೆ ಕೇವಲ ಉದ್ಯೋಗ ಆಶ್ವಾಸನೆ ನೀಡದೆ ಅವರಿಗೆ ಉದ್ಯೋಗದ ಶಕ್ತಿ ತುಂಬುವುದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಕೆಆರ್ ಪುರಂ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿಯ ಆಯುಕ್ತ ಮಾರ್ತಾಂಡರ್ ಸಿಂಗ್ ಚಂದ್ರವಾಲ್ ತಿಳಿಸಿದರು. ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಇಸಿಎಫ್ಒ ಪ್ರಾದೇಶಿಕ ಕಚೇರಿ ಕೆಆರ್ ಪುರಂ ವತಿಯಿಂದ ಕೋಲಾರ ನಗರದ ಜಿಲ್ಲಾಧಿಕಾರಿಗಳ ಆಡಿಟೋರಿಯಂನಲ್ಲಿ ಶುಕ್ರವಾರ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಫಲಾನುಭವಿಗಳಿಗೆ ಪ್ರೋತ್ಸಾಹ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮದ ನೇರ ಪ್ರಸಾರ ಏರ್ಪಡಿಸಲಾಗಿತ್ತು. ಯುವಜನಕರಿಗೆ, ಮುತ್ಸದ್ದಿ ಉದ್ಯೋಗದಾತ ಕಂಪನಿಗಳಿಗೆ ಉತ್ತೇಜನ ನೀಡಲು ಕೇಂದ್ರ ಸರ್ಕಾರ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ರೂಪಿಸಿದ್ದು, ಹೊಸದಾಗಿ ಉದ್ಯೋಗ ಪಡೆಯುವ ಯುವಜನಕರಿಗೆ 6 ತಿಂಗಳು ಅಂತರದಲ್ಲಿ 2 ಕಂತುಗಳಲ್ಲಿ ಒಟ್ಟು 15,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಹುಡುಕಿಕೊಂಡು ಮೊದಲ ಬಾರಿಗೆ ಪಟ್ಟಣಗಳಿಗೆ ವಲಸೆ ಹೋಗುವ ಯುವಕರಿಗೆ ಮೊದಲ ತಿಂಗಳ ಖರ್ಚು ವೆಚ್ಚವನ್ನು ಸರಿದೂಗಿಸುವ ಈ ನೆರವು ನೇರವಾಗಿ ಅವರ ಖಾತೆಗೆ ಜಮೆಯಾಗಲಿದೆ ಎಂದರು. ಹೊಸ ಉದ್ಯೋಗಿಗಳಿಗೆ ಕೆಲಸ ನೀಡುವ ಕಂಪನಿಗಳಿಗೆ 2 ವರ್ಷ ಅವಧಿಗೆ ಪ್ರತಿ ತಿಂಗಳು ಕನಿಷ್ಠ 5,000 ರು ಪ್ರೋತ್ಸಾಹಧನ ನೀಡಲಾಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ ರೂಪಾಯಿ 99,446 ಕೋಟಿ ಹಣವನ್ನು ಮೀಸಲಿಟ್ಟಿದ್ದು, 2027ರ ಅಂತ್ಯದವರೆಗೆ ದೇಶದಲ್ಲಿ 3.5 ಕೋಟಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಿದೆ. ನಿಯೋಜನೆ ಆರಂಭವಾದ್ದರಿಂದ ಇದುವರೆಗೂ ಸುಮಾರು 15 ಲಕ್ಷ ಉದ್ಯೋಗಗಳನ್ನು ಒದಗಿಸಲಾಗಿದೆ ಎಂದರು. ಜಿಲ್ಲೆಯ ಉದ್ಯಮ ಮತ್ತು ಸಣ್ಣ ಕೈಗಾರಿಕೆಗಳ ಮಾಲೀಕರು ಮತ್ತು ನವೋದ್ಯಮಿಗಳು ತಮ್ಮ ಉದ್ಯಮಗಳನ್ನು ವಿಸ್ತರಿಸಿ ಕೋಲಾರ ಜಿಲ್ಲೆಯ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. PMPVRC ಅಡಿಯಲ್ಲಿ ಉದ್ಯೋಗಾತರು ಮತ್ತು ಉದ್ಯೋಗಿಗಳು ಇಬ್ಬರಿಗೂ ಇನ್ಸೆಂಟಿವ್ ಸಿಗಲಿದೆ. ಉತ್ಪಾದನಾ ವಲಯಗಳಲ್ಲಿ ನುರಿತ ಉದ್ಯೋಗಿಗಳು ದೊರೆತರೆ ಸಂಸ್ಥೆಯ ಉತ್ಪಾದನೆ ಹೆಚ್ಚುತ್ತದೆ. ಇದರಿಂದ ದೇಶದ ಆರ್ಥಿಕತೆಯು ಬಲಿಷ್ಠಗೊಳ್ಳಲಿದ್ದು, ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಎಸ್. ಮಂಗಳಾ, ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ KS ಕವನ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ परवीज़ अहमद. इस कोलार के DC ऑफिस में डिस्ट्रिक्ट कलेक्टर ऑफिस, डिस्ट्रिक्ट डिप्टी कमिश्नर ऑफिस में ऑडिटोरियम में चला हुआ प्रोग्राम बहुत अच्छा चला है और बहुत लोगों के रिस्पांस अच्छा मिला है. तो जो सेंट्रल गवर्नमेंट की जो स्कीम है, इससे क्या लाभ होगा युवकों को और युवतियों को? उत्तेजना मिलता है कि जो नए काम जमते हुए वो बीच में बिना छोड़े तो काम लंबे दौर पे काम करने पर उनका एक्सपीरियंस भी मिलेगा, साथ इसके इंसेंटिव भी प्रोत्साहन भी साथ ही साथ मिलेगा. ये सिर्फ कर्मचारियों को और मजदूरों को नहीं, ये तो कंपनी ओनर्स को भी और कंपनी जो एम्प्लॉयर्स को भी साथ ही साथ अच्छा बेनिफिट मिलेगा. जो कंडीशंस के अनुसार उनको मिला गया. बहुत सारे आज तक बहुत सारे कोलार में 3 करोड़ तक एम्प्लॉयर को मिला है, 3 लाख तक एम्प्लॉयज़ को मिला है. तो इसी के दौरान ये स्कीम बहुत सक्सेस होने का एक अंदाज़ा हुआ है. आपका शुभ नाम सर? मेरा नमस्कार. ನಾನು ಭವಿಷ್ಯ ನಿಧಿ ಸಂಸ್ಥೆಯ ಎನ್ಫೋರ್ಸ್ಮೆಂಟ್ ಆಫೀಸರ್ ಆ್ಯಂಡ್ ಅಕೌಂಟ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕೋಲಾರದಲ್ಲಿ. ಇವತ್ತು ಪ್ರೈಮ್ ಮಿನಿಸ್ಟರ್ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯ ಒಂದು ಫಲಾನುಭವವನ್ನು ವಿತರಿಸುವ ಒಂದು ಈ ಫಂಕ್ಷನ್, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೋಲಾರದ ಎಲ್ಲ ಹೊಸದಾಗಿ ಜಾಯ್ನ್ ಆಗಿರೋ ಕೆಲಸ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಸಿದ್ದಾರೆ. ಇದರ ಪ್ರಯುಕ್ತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ, ಈ ವಿತರಣಾ ಸಮಾರಂಭಕ್ಕೆ ಒಂದು ಹಸಿರು ಚಾಲನೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ಫಲಾನುಭವಿಗಳಿಗೆ ಇನ್ಸೆಂಟಿವ್ ಸ್ಕೀಮ್ ತಲುಪೋ ಹಾಗೆ ಮಾಡಿದ್ದಾರೆ. ಇದಕ್ಕೆ
ನಾವು ಭಾರತ ಸರ್ಕಾರಕ್ಕೆ ಹಾಗೂ ನಮ್ಮ IPF ಸಂಸ್ಥೆಗೆ ಹಾಗೂ ಇದಕ್ಕೆ ಸಹಕರಿಸಿದಂಥ ಎಲ್ಲ ಉದ್ಯೋಗದಾತರಿಗೆ ಆ್ಯಂಡ್ ಉದ್ಯೋಗಿಗಳಿಗೂ ಭಾಳ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇಲ್ಲಿ ಯಾವ ಗಣ್ಯರು ಬಂದಿದ್ರು? ಜಿಲ್ಲಾಧಿಕಾರಿಗಳು ಇಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲಾಧಿಕಾರಿಗಳು ಹಾಗೂ ಇಲ್ಲಿ ಪ್ರಮುಖ ಇಲಾಖೆಯ ಮುಖ್ಯಸ್ಥರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಅವರ ಸಮಕ್ಷದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ಹಾಗಾಗಿ ಮುಂಬರುವ ಈ ಸ್ಕೀಮ್, ಈ ಯೋಜನೆಗಳು ಎಲ್ಲರಿಗೂ ಲಭಿಸುತ್ತದೆ. ಎಲ್ಲರಿಗೂ ದೇಶಾದ್ಯಂತ ಎಲ್ಲ ದೇಶದ ಎಲ್ಲ ಕೋಣೆಯ ಎಲ್ಲ ಎಂಪ್ಲಾಯಿಗಳಿಗೂ, ಎಲ್ಲ ವರ್ಗದ ಕೆಲಸಗಾರರಿಗೂ, ಉದ್ಯೋಗಿಗಳಿಗೂ ಲಾಭವನ್ನು ಪಡೆಯುವಂತಾಗಿರುತ್ತದೆ. ಇದು ನಡೆದ ಸ್ಥಳ ಎಲ್ಲಿ ಅಂತ ಹೇಳ್ಬಿಡಿ. ಇದು ಕೋಲಾರ ಜಿಲ್ಲೆಯ ಆಡಿಟೋರಿಯಂ ಜಿಲ್ಲಾಧಿಕಾರಿ ಆಫೀಸ್ ಆಡಿಟೋರಿಯಂ ಹಾಲಲ್ಲಿ ನಡೆಸಲಾಗಿದೆ ಇದನ್ನು. ಸೊ ಇದಕ್ಕೆ ಎಲ್ಲರೂ ಒಳ್ಳೆ ಸ್ಪಂದಿಸಿದ್ದಾರೆ. ಎಲ್ಲ ಉದ್ಯೋಗದಾತರು ಹಾಗೂ ಉದ್ಯೋಗಿಗಳು ಸ್ಪಂದಿಸಿದ್ದಾರೆ. ತಾವು ಏನಾಗಿದ್ದೀರಿ ಸರ್? ನಾವು ಅಕೌಂಟ್ಸ್ ಆಫೀಸರ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಈ ಭವಿಷ್ಯ ಸಂಸ್ಥೆಯಲ್ಲಿ ಆಗಿದ್ದೀವಿ. ಕೋಲಾರ ಜಿಲ್ಲೆ ಆ್ಯಂಡ್ KR ಪುರಮಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ಮಹೇಶ್ ಬಾಬು. ಥ್ಯಾಂಕ್ ಯು ಸರ್. ಹಿಂದಿ